ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ರ ಜೂನ್ ತಿಂಗಳಲ್ಲಿ ಬರುವಂತಹ ಜ್ಯೇಷ್ಠ ಪೌರ್ಣಿಮೆ ಹುಣ್ಣಿಮೆ ಯಾವ ದಿನ ಬಂದಿದೆ, ಯಾವ ಸಮಯದಲ್ಲಿ ಪ್ರಾರಂಭವಾಗುತ್ತದೆ, ಯಾವ ಸಮಯದಲ್ಲಿ ಅಂತ್ಯವಾಗುತ್ತದೆ, ಪೂಜಾ ಶುಭ ಮುಹೂರ್ತಗಳು ಯಾವುವು ಹಾಗೂ ಪೂಜಾ ವಿಧಾನವೇನು, ಹೇಗೆ ಈ ದಿನದಂದು ಯಾವ ನಿಯಮಗಳನ್ನು ಅನುಸರಿಸಬೇಕು, ಈ ದಿನ ಹುಣ್ಣಿಮೆಯ ವಿಶೇಷತೆ ಏನು, ಹುಣ್ಣಿಮೆಯ ಆಚರಣೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. 2026ರ ಜೂನ್ 29ರಂದು ಹಿಂದೂ ಪಂಚಾಂಗದ ಪ್ರಕಾರ ಅತ್ಯಂತ ಪವಿತ್ರವಾದ ಜ್ಯೇಷ್ಠ ಪೌರ್ಣಿಮಾ ಅಥವಾ ಹುಣ್ಣಿಮೆ ಬಂದಿದೆ. ಈ ದಿನದಂದು ಪ್ರಸಿದ್ಧವಾದ ವಟಸಾವಿತ್ರಿ ವ್ರತ ಮತ್ತು ಕಬೀರ್ ದಾಸ್ ಜಯಂತಿಯನ್ನು ಆಚರಣೆ ಕೂಡ ಮಾಡುತ್ತೇವೆ. ಜ್ಯೇಷ್ಠ ಪೌರ್ಣಿಮೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಪೌರ್ಣಿಮೆಗಳಲ್ಲಿ ಒಂದಾಗಿದೆ. 2026ರ ಜ್ಯೇಷ್ಠ ಪೌರ್ಣಿಮೆಯು ಜೂನ್ 29ರಂದು ಸೋಮವಾರದಂದು ಆಚರಣೆ ಮಾಡುತ್ತೇವೆ. ಈ ದಿನ ಪೂರ್ಣ ಚಂದ್ರನ ದರ್ಶನ ಮಾಡುವುದು, ಉಪವಾಸವನ್ನು ಮಾಡುವುದು, ದಾನ, ಜಪ, ತಪಸ್ಸು ಮತ್ತು ದೇವರ ಆರಾಧನೆಗೆ ಈ ದಿನದಂದು ತುಂಬ ಮಹತ್ವವಿದೆ. ಪೌರ್ಣಿಮೆ ತಿಥಿ ಆರಂಭವಾಗುವಂಥದ್ದು ಜೂನ್ 29ನೇ ತಾರೀಕು 2026 ಬೆಳಿಗ್ಗೆ 3:06 ಪೌರ್ಣಿಮೆ ತಿಥಿ ಆರಂಭವಾಗುತ್ತದೆ. ಪೌರ್ಣಿಮೆ ತಿಥಿ ಮುಕ್ತಾಯ ಸಮಯ ಬಂದು 30ನೇ ತಾರೀಕು ಜೂನ್ 2026 ಬೆಳಿಗ್ಗೆ 5:26 ಮುಕ್ತಾಯಗೊಳ್ಳುತ್ತದೆ. ಸೋಮವಾರ, ಶ್ರೇಷ್ಠ ಮಾಸ, ಶುಕ್ಲ ಪಕ್ಷ, ಮೂಲ ನಕ್ಷತ್ರ, ಪರಭಾವ ಸಂವತ್ಸರವಿರುತ್ತದೆ. ಈ ದಿನ ಸೂರ್ಯೋದಯವು 5:57 ಪ್ರಾರಂಭವಾಗಿ ಸೂರ್ಯಾಸ್ತವು 6:48 ಕೊನೆಗೊಳ್ಳುತ್ತದೆ. ಚಂದ್ರೋದಯ ಸಮಯವು ಸಂಜೆ 6:30 ಪ್ರಾರಂಭವಾಗಿ ಚಂದ್ರೋದಯ ಅಸ್ತ ಸಮಯವು ಬೆಳಿಗ್ಗೆ 5:57 ಕೊನೆಗೊಳ್ಳುತ್ತದೆ. ಪೌರ್ಣಿಮೆಯನ್ನು ಆಚರಣೆ ಮಾಡುವ ಶುಭ ಸಮಯವು ಅಮೃತ ಕಾಲವು ಸಾಯಂಕಾಲ 8:52 ಪ್ರಾರಂಭವಾಗಿ 10:40 ಇರುತ್ತದೆ. ಅಶುಭ ಸಮಯಗಳು ರಾಹುಕಾಲ 7:33 ಬೆಳಿಗ್ಗೆ ಆರಂಭವಾಗಿ 9:09 ಬೆಳಿಗ್ಗೆವರೆಗೂ ಇರುತ್ತದೆ. ಯಮಗಂಡ ಕಾಲವು 10:45 ಬೆಳಿಗ್ಗೆ ಆರಂಭವಾಗಿ 12:21 ಮಧ್ಯಾಹ್ನದವರೆಗೂ ಇರುತ್ತದೆ. ಗುಳಿಕ ಕಾಲವು ಮಧ್ಯಾಹ್ನ 1:57 ಪ್ರಾರಂಭವಾಗಿ 3:33 ಮಧ್ಯಾಹ್ನದವರೆಗೂ ಗುಳಿಕ ಕಾಲ ಸಮಯವೂ ಇರುತ್ತದೆ. ಸ್ನೇಹಿತರೆ, ಪೌರ್ಣಿಮೆಯ ಪೂಜೆ ಮಾಡಲು ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ಬಿಟ್ಟು ಉಳಿದ ಪೌರ್ಣಿಮೆಯ ದಿನ ಪೂರ್ತಿ ಪೂಜೆಯನ್ನು ಮಾಡಬಹುದು. ಜ್ಯೇಷ್ಠ ಪೌರ್ಣಿಮೆಯ ದಿನದಂದು ವಟಸಾವಿತ್ರಿ ವ್ರತವನ್ನು ಕೂಡ ಆಚರಣೆ ಮಾಡುತ್ತೇವೆ. ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಆರೋಗ್ಯ, ಆಯುಷ್ಯ, ಅಭಿವೃದ್ಧಿಗಾಗಿ ಮತ್ತು ಕುಟುಂಬದವರ ಸುಖ, ಶಾಂತಿ, ಸಮೃದ್ಧಿಗಾಗಿ ಆಲದ ಮರ, ವಟ ವೃಕ್ಷದ ಬಳಿ ಪೂಜಿಸಿ ವ್ರತವನ್ನು ಆಚರಿಸುತ್ತಾರೆ. ಪೌರ್ಣಮಿಯ ದಿನ ಸಾಯಂಕಾಲ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಅಥವಾ ಕಥಾ ಶ್ರವಣ ಮಾಡಿದರೆ ಮನೆಯಲ್ಲಿ ಐಶ್ವರ್ಯ, ಶಾಂತಿ ಮತ್ತು ಸಂತೋಷ ನೆಲೆಸುತ್ತದೆ. ಅಷ್ಟೇ ಅಲ್ಲದೆ ಹುಣ್ಣಿಮೆಯ ರಾತ್ರಿ ಚಂದ್ರನಿಗೆ ಅರ್ಘ್ಯ ನೀಡಿ ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಹಾಗೂ ಚಂದ್ರ ಸಂಬಂಧಿತ ದೋಷಗಳು ನಿವಾರಣೆಯಾಗುತ್ತದೆ. ಈ ದಿನದಂದು ಕಬೀರ್ ದಾಸ್ ಮಹಾನ್ ಸಂತರ ಜನ್ಮದಿನವಾಗಿದ್ದು ಈ ದಿನ ಆಚರಣೆ ಮಾಡುತ್ತೇವೆ. ಅವರ ಭಕ್ತಿ, ಸಮಾನತೆ ಮತ್ತು ಮಾನವೀಯತೆಯ ಸಂದೇಶವನ್ನು ಈ ದಿನದಂದು ಸ್ಮರಣೆ ಮಾಡಿಕೊಳ್ಳುತ್ತೇವೆ. ಪೌರ್ಣಮಿಯ ಪೂಜಾ ಸರಳ ವಿಧಾನ: ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧವಾದ ವಸ್ತ್ರವನ್ನು ಧರಿಸಿ ದೇವರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಬೇಕು. ಶ್ರೀ ವಿಷ್ಣು, ಶ್ರೀ ಸತ್ಯನಾರಾಯಣ ಅಥವಾ ಶಿವನ ಆರಾಧನೆಯನ್ನು ಮಾಡಬೇಕು. ಜೊತೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಕೂಡ ಆರಾಧನೆ ಮಾಡಿ ಹಾಲು, ಹಣ್ಣು, ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಓಂ ನಮೋ ನಾರಾಯಣ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುತ್ತಿರಬೇಕು. ಸಂಜೆ ಚಂದ್ರೋದಯದ ನಂತರ ಚಂದ್ರನಿಗೆ ಹಾಲು ಮಿಶ್ರಿತ ನೀರಿನಿಂದ ಅರ್ಘ್ಯವನ್ನು ನೀಡಬೇಕು. ಬಡವರಿಗೆ ದಾನ ಧರ್ಮವನ್ನು ಈ ದಿನ ಮಾಡುವುದು ತುಂಬ ಶುಭಕರ. ಚಂದ್ರನ ಆರಾಧನೆ ಮಾಡುವುದರಿಂದ, ಅದರಲ್ಲೂ ಮುಖ್ಯವಾಗಿ ಸೋಮವಾರ ಹುಣ್ಣಿಮೆ ಬಂದಿರುವುದರಿಂದ ಈ ದಿನ ಚಂದ್ರದೇವರಿಗೆ ಅರ್ಘ್ಯವನ್ನು ನೀಡಿ ಚಂದ್ರದೇವರನ್ನು ಸ್ಮರಿಸುವುದರಿಂದ, ಶಿವನ ಆರಾಧನೆ ಕೂಡ ಮಾಡುವುದರಿಂದ ಜಾತಕದಲ್ಲಿರುವ ಚಂದ್ರದೋಷಗಳು ನಿವಾರಣೆಯಾಗುತ್ತವೆ. ಅಷ್ಟೇ ಅಲ್ಲದೆ ಸನಾತನ ಧರ್ಮದಲ್ಲಿ ಹುಣ್ಣಿಮೆಯು ಅತ್ಯಂತ ಪವಿತ್ರವಾದ ದಿನ. ಈ ದಿನದಂದು ಪವಿತ್ರ ಸ್ನಾನಗಳಲ್ಲಿ ಸ್ನಾನ ಮಾಡುವುದು, ಸತ್ಯನಾರಾಯಣ ವ್ರತವನ್ನು ಮಾಡುವುದು ತುಂಬ ಶ್ರೇಷ್ಠ. ಈ ದಿನದಂದು ಹುಣ್ಣಿಮೆ ಪೂಜೆ ಅಥವಾ ಸತ್ಯನಾರಾಯಣ ವ್ರತ ಪೂಜೆಯನ್ನು ಮಾಡಲು ಸಾಧ್ಯವಾಗದಿದ್ದರೆ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಬನ್ನಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 2026ರ ಜೂನ್ 29ರಂದು ಬರುವ ಜ್ಯೇಷ್ಠ ಪೌರ್ಣಿಮಾ ಯಾವ ದಿನ ಬಂದಿದೆ, ಯಾವ ದಿನ ಆಚರಣೆ ಮಾಡಬೇಕು,
ಪೌರ್ಣಿಮೆ ತಿಥಿಯು ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೌರ್ಣಿಮೆಯ ಮಹತ್ವವೇನು, ಪೌರ್ಣಿಮೆಯ ದಿನ ಯಾವ ನಿಯಮಗಳನ್ನು ಅನುಸರಿಸಬೇಕು ಹಾಗೂ ಪೂಜಾ ವಿಧಾನ ಹೇಗೆ, ಯಾವಾಗ ಪೂಜೆ ಮಾಡಬೇಕು, ಈ ದಿನ ಯಾವ ನಿಯಮಗಳನ್ನು ಅನುಸರಿಸಲೇಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.